ಅನ್ನ, ಕುರಿ ಹಾಲು. ನಾಯಿಗಳಿದ್ರೇ ಕುರಿ ತುಂಬ ಸೇಫಾಗಿರ್ತವೆ. 3 ನಾಯಿಗಳಿದ್ದಾವೆ. ಇದಾಟಿರಿ ಸರ್ ನಾವು ಕುರಿ ಕಾಯಲಿಂತ್ರ ಸಣ್ಣರಿದ್ದಾಗ ರೀ 10 ಕುರಿ ತಂದಿದ್ವಿ ನಾವು. 200 ಕುರಿ ಅದಾವ್ರಿ, ಮೇಂಟೈನ್ ಮಾಡ್ಕೊಂತ ಹೊಂಟಿವ್ರಿ. ಈಗ ಇನ್ನೂ ಒಂದು ದಂಧೆ ಇಲ್ರಿ ನಮ್ಮದು. ಈಗ ಸಣ್ಣರ್ಲಿಂತ್ರ ಇದ್ರಾಗ ಬಂದ್ಬಿಟ್ಟಿವ್ರಿ. ರೀ ತಾಯಿ ಇರ್ಲಿಲ್ಲ ಅಂದ್ರ ಆ ತಾಯಿ ಇಲ್ಲ ಮರಿದ ಅಂತ ಹೇಳ್ತೇವೆ. ಮೇನ್ ಆಗಿ ಕುರಿಗಳಿಗೆ ಏನ್ ಕಾಯಿಲೆ ಬರುತ್ತೆ? ಸಿಡಕ್ರಿ ಆಟ ಹೆಂಗ್ರಿ ಸರಿ ಹೆಂಗ್ ಹಾರ್ಟ್ ಅಟ್ಯಾಕ್ ಅದ ನೋಡ್ರಿ. ಇದಕ್ ಬಾಳ ಹೆಚ್ಚೋಲಿ ಅಂದ್ರ ಅದ ಬಂದು ಹೇಳಿದ್ರೆ ಗೊತ್ತಾಗುತ್ತೆ. ಈ ಮಾನಿ ಬಂದಿ ನೋಡ್ರಿ ಹೊಲಕ್ಕ ಒಂದು ಹಾಕಿದ್ವಿ, ಈಗ ಕೇಳಿದ್ವಿ ಹಾಕ್ರಪ್ಪ ಅಂದ್ರ ಅವ್ರ ಕುರಿ ಅವ್ರ್ಯಾರಿಗೆ ಗುರ್ತ ಹಿಡ್ಕೋಬೇಕ್ರಿ. ಮುಂಜಾನೆ ಅದ ಅವ್ರ ಬಾಳೆ ಅವ್ರಿಗೆ ಜೋಳ, ಅಕ್ಕಿ, ಒಟ್ಟು ಇವು ಗಾಂಜಾಳ ನುಸ್ತ್ರಿ. ಅದು ಏನಾಗದ ಎಮರ್ಜೆನ್ಸಿ ನೀವು ಔಷಧಿ ಹಾಕ್ಬಿಟ್ರೆ ಅದು ಆರಾಮ ಆಗಿಬಿಡ್ತೈತಿ. ಇದನ್ನೆಲ್ಲ ಮೆಡಿಕಲ್ ಕಿಟ್ಟು, ಹಾಸಿಗೆ, ಆಮೇಲೆ ಸ್ವೆಟರು, ಇಂಥ ಎಲ್ಲ ಮೇನ್ ಬೇಕಾಗುವಂಥ ಕೆಲವೊಂದು ವಸ್ತುಗಳನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ನಾಯಿ ಕಡೆಯಲ್ಲಪ್ಪ ಮತ್ತೆ ಬಂದು ಹಿಡ್ದತ್ತ 6 ನಾಯಿ ಅದನ್ರಿ ಇರ್ಬೇಕಲ್ರಿ ನಾಯಿ. ಇದು ನಾಯಿಗೆ ಎಷ್ಟು ಟೈಮ್ ಊಟಕ್ಕೆ ಇಡ್ತೀರಿ? ಮುಂಜಾನೆ ರಾತ್ರಿ ಆಗೋ ಮಟ ಒಂದು, ಮುಂಜಾನೆ ಒಂದು. ಬಿಸಿನ ಇದು ಹಾಲು, ಕುರಿ ಹಾಲ್ರಿ ನೋಡ್ರಿ. ಅನ್ನ, ಕುರಿ ಹಾಲು, ಬಿಸಿ ಅನ್ನ. ಇದು ಆ್ಯಕ್ಚುಲಿ ಬಿಸಿ ಅನ್ನ ಮತ್ತು ಹಾಲು ಮಿಕ್ಸ್ ಮಾಡಿ ಇವಾಗ ನಾಯಿಗೆ ಇಟ್ಬಿಡ್ತಾರೆ. ಆ್ಯಕ್ಚುಲಿ ನಾಯಿಗಳಿದ್ರೇ ಕುರಿ ತುಂಬ ಸೇಫಾಗಿರುತ್ತೆ. ಏನಾತ್ರಿ ಮೊನ್ನೆ 4 ತಾವು ತೊಗೊಂಡೋಗ್ಯಾರ ಇಲ್ಲೇ 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 ಬಗಲ್ ಹಾಕಿದ್ವಿ ಅಣ್ಣ. ರಾತ್ರಿ ಇಲ್ಲಿ ಒಂದು ಆಡು, ಒಂದು ಕುರಿ, 2 ಮರಿ ತೊಗೊಂಡೋಗ್ಯಾವ. ನಿಮ್ಮ ಕಣ್ಣಿಗೆ ಕಾಣ್ತಿದೆ ಅನ್ಸುತ್ತೆ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಊಟ ಮಾಡ್ತಾ ಇದ್ದಾರೆ ನೋಡಿ. 3 ನಾಯಿಗಳಿದ್ದಾವೆ. ಓಹೋ, ಆ ಟೈಮಲ್ಲಿ ಆಗಿರೋದು. ಎಲ್ಲ ಸಾಯವ, ಎಲ್ಲ ಬದುಕವ, ಎಲ್ಲ ಹೆಂಗ ಅಂತ ನಿಮ್ದು ಜಾಗ ಹೆಂಗ್ ಸೆಲೆಕ್ಟ್ ಮಾಡ್ಕೊಂತೀರಿ? ಇಲ್ಲೇ ಸೈಲೆಂಟ್ ಮೊದಲು ಅಡ್ಡಿ ಬರ್ತೀವಿ ಹೋಗಿ ಒಂದು ಬೈಕ್ ತೊಗೊಂಡು. ರೈತರನ್ನ ಹಾಕಿಸ್ತೀರಿ ಅನ್ನೋ ಒಂದು ಸೌಕರ್ ಅಂತ ಕೇಳ್ತೀವ್ರಿ. ತಪ್ಪತ್ರಿ ಒಂದು ಮೇಯಿಸ್ತೀವಿ ಅಂತ. ಮಾನ್ಯ ಬರ್ಬೇಕಾದ್ರೆ ಹೊಲಕ್ಕೆ ರೈತರನ್ನ ಕೇಳೇ ಹಾಕಿವ್ರಿ. ಬಟ್ ಹಿಂಗ ಜೀವನ ಮಾಡ್ಕೊಂತ ಹೊಂಟಿವ್ರಿ. ಇಲ್ಲ ಅಮ್ಮರು ಯಾರು ಇಲ್ಲ ಅಡುಗೆ ಮಾಡೋಕ್ಕೆ? ನಾವು ಮಾಡ್ಕೊಂತೀರಿ. ನೀವು ಏನು ಹೊಟ್ಟಿ ಇದಾಗತ್ರಿ ಅದು ಮಾಡ್ಕೊಳೋದು ಹೊಡಿದ್ರಿ. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ರೀ ಊರಲ್ಲಿಂತರ ಇಲ್ಲಿ ಕುರಿ ಎಲ್ಲಾರಿದ್ರ ಊರಾಗ ತರ್ತೀವ್ರಿ. ಊರಾಗಿಂದ ಬರ್ತೈತಿ. ಹ್ಞೂ ರೀ. ಇಲ್ಲಕ್ಕಂದ್ರೆ ಇಲ್ಲಿ ಎಲ್ಲಾರು ಬೇವ್ರು ಇದ್ದು ಅಂದ್ರೆ ಇಲ್ಕಲ್ ಪಲ್ಕಲ್ ಇದ್ದು ಅಲ್ಲೇ ತೊಗೊಂಡು ಹೋಗ್ತೀವ್ರಿ. ಅದನ್ನ ಹಾಲು ರೀ, ಹಾಲು, ಅನ್ನ ರಾತ್ರಿನ ಅದ ರೀ. ಮತ್ತು ಹಿಡ್ದ್ನಾಗ ಮಗನ ಹಾಲು ಇದ್ರೆ ಬೇಸ್ರಿ, ಹಾಲು ಇಲ್ಕಂಡ್ ಸಾರು ಮಾಡ್ಕೊಂಡು ಉಣ್ಣದ್ರಿ. ಐತ್ರಿ ಒಂದು ಚಿಕನ್ ಮಾಡ್ಕೊಂತೀವಿ. ಚಿಕನ್ ಮಾಡ್ಬಿಟ್ರೆ ಇನ್ನ ಮಾಡ್ಬೇಕ್ರಿ. ಈಗ ಮಾಡ್ರಿ ಮತ್ತೆ ಮಾಡ್ತೇವ್ರಿ. ಈಗ ಐತ್ರಿ ತಂದಿವ್ರಿ. ಈಗ ಹಿಂಗ ಮಾಡ್ತೀರಿ. ಊಟ ಮಾಡ್ರಿ. ಅದಕ್ಕೇನೈತ್ರಿ. ಜಾಸ್ತಿ ಮಳೆ ಬಂದ್ಬಿಟ್ರೆ ಏನ್ ಮಾಡ್ತೀರಂತ? ಮಳೆ ಬಂದ್ರೆ ಆಳಿ ಓದ್ಕೊಂತೀವ್ರಿ. ಮತ್ತೆ ಬರಕದು. ಹ್ಞೂ ರೀ. ಕುರಿಗೆ ಇಲ್ರಿ, ಮರಿ ಆಟ ಬರ್ಕ ಮಾಡ್ಕೊಂತೀವ್ರಿ. ಯಾಪ ಬರ್ರಿ ಕ್ಯಾಲಿ ಇಲ್ಲ ನೋಡ್ರಿ. ಆಮೇಲೆ ಮಕ್ಕಯಿಂದ ಅವಾಗ ಒಂದು ಸ್ವಲ್ಪ ಇಸರ ಅಂತೀರಿ. ಈಗ 8 ಗಂಟೆ 9ಕ್ಕೆ ರೀ, 10 ಗಂಟೆನೇ ಹಿಡ್ಕಾರಿ ನೀವು. ಅಷ್ಟೊತ್ತಿಗೆ ರೀ ಕೆಲಸ ಮಕ್ಕನ ನಾವು. ಬೆಳಗ್ಗೆ 5 ಗಂಟೆಲಿಂದ ಚಲೋ ರೀ ಸ್ಟಾರ್ಟ್ ಅದು. 5 ಗಂಟೆ 4:15 ಹಿಡ್ಕಾರಿ ನೀವು. ಮುಂಜಾನೆ ಎದ್ಗಟ್ಲೆನ ಏನ್ ಮಾಡ್ತೀರಿ? ಮರಿ ಉಣಿಸಿ ಅಂತೀವ್ರಿ. ಮರಿ ಉಣಿಸ್ಕೊಂಡ್ ಆಮೇಲೆ ತಪ್ಪಲ ಮೇವು ತರ್ತೀವ್ರಿ. ಮತ್ತೆ ಆಮೇಲೆ ಮರಿ ಎಲ್ಲ ಹಾಕಿಂದ ಊಟ ಮಾಡ್ತೀರಿ. ಊಟ ಮಾಡಿ ನಾಯಿಗಿಟ್ಟು ಮತ್ತೆ ಎಬ್ಸಂದು ಹೋಗ್ತೀರಿ ಕುರಿ ರೀ. ಒಂದು ಕೆಲಸ ರೀ. ಒಟ್ಟು ಈಗ ಒಬ್ರು ಅವ್ದು ಮಾಡಿದ್ರೆ ಒಬ್ರಿಗೆ ಕೆಲಸ ರೀ. ಇದಾಟಿರಿ ಸರ್ ನಮ್ದು. ನಮ್ಮ ಅಪ್ಪರ ಕುರಿ ಕಾಯಲಿಂತ್ರ ಸಣ್ಣರಿದ್ದಾಗ ರೀ 10 ಕುರಿ ತಂದಿದ್ವಿ ರೀ ನಾವು. 10 ಕುರಿಲಿಂತ್ರ ಹಂಗಾಗಿ ಮಾಡ್ಕೊಂತ ಇಲ್ಲಿಗೆ ಬಂದೀವಿ ನೋಡ್ರಿ. ಅಂದಾಜ್ ಎಷ್ಟಿರ್ಬೋದು ಅಂತ? ಇವು 200 ಅದಾವ್ರಿ. 3 ಜನ ಅದಿರಿ. 2 ಅದಾರ್ರಿ ದೊಡ್ಡಾರ. ಇಲ್ಲಿ ಅದಾರಲ್ರಿ ಇವ್ ಬತ್ತ ಏನೋ ಬೋತ. ಹ್ಞೂ ರೀ. ನಾವು ಒಬ್ಬ 3 ಅದೀವಿ ನೋಡ್ರಿ. ಇವಕ್ಕೆ ರಾತ್ರಿ ಮತ್ತೆ ಹಂಗಾರಿ ಹಂಗ ಸೊಳ್ಳೆ ಕಡೆಕೈತೆ ಉರಿ ಹಚ್ಚಿ ಮಕ್ಕಂತೀವ್ರಿ. ಮತ್ತೆ ಕಷ್ಟನ ಐತಿ ನೋಡ್ರಿ, ಸುಖನ ಐತ್ರಿ ಅದ್ರ. ಈಗ ಇನ್ನೂ ಒಂದು ದಂಧೆ ಇಲ್ರಿ ನಮ್ಮದು. ಈಗ ಸಣ್ಣರ್ಲಿಂತ್ರ ಇದ್ರಾಗ ಬಂದ್ಬಿಟ್ಟಿವ್ರಿ. ಮುಂಜಾನೆ ಅದು ಇದಕ್ಕೆ ಏನು ಮಾಡ್ಬೇಕ್ರಿ? ಇದಕ್ಕೆ ಔಷಧ ಯಾವ್ದು ಮಾಡ್ಬೇಕು? ಇದು ಬಾಯಿ ಬಾತ್ ಇದು ಹಿಂಗೆಲ್ಲ ಮಾಡ್ಬೇಕ್ರಿ. ಅದಕ್ಕೆ ಯಾವ್ದು ಉಚ್ಚಿ ಅಂತ ಯಾವ್ದು ಮೇಲಿಲ್ಲ ಇವತ್ತು ಅನ್ನೋದು ಇಟ್ಟನ್ಯಾಗ ಮಾಡ್ಬೇಕ್ರಿ. ಅದಕ್ಕೆ ಯಾವ ಟೈಮಿಂಗ್ ಇಲ್ರಿ ಅದಕ್ಕೆ ಮಾಡೋದು ಔಷಧ. ಈಗ ಔಷಧ ಬೇಕಾ ಬೈಕ್ ತೊಗೊಂಡು ಹೋಗಿ ತಂದ ಬಿಡೋದ್ರಿ. ಹೋಗಿ ಹಂಗೆ ಇದಾತು. ಈ ಮೈಸಕ್ಕೆ ಎಲ್ಲ ಬೇರೆ ಹೊಲ್ದಾಗ ಎಲ್ಲ ಹೋಗ್ತಿರ್ತೀರಿ. ರೈತರ ಧಾನ್ಯ ಮಾಡಿದ್ರ ಮತ್ತೆ ಬೈತಾರ್ರಿ. ಧಾನ್ಯ ಮಾಡ್ಲ ಅಂತ ಮತ್ತೆ ಏನು ಮುಂದಿನ ಮೇಸಿಗೆ ಬಡ್ದನ ಬಡಿತಾರ್ರಿ ಸರ್. ಆಡ್ನ ಹಿಡ್ಕೊಂಡ್ ಹೋಗ್ತಾರ್ರಿ. ಮತ್ತೆ ದಂಡನ ಕಟ್ತಾರ್ರಿ. ಇವು ಹುಡ್ಗ ನೋಡ್ರಿ ಸರ್. ಇವು ಕುರಿ ಇಲ್ಲಿ ಇದನಲ್ರಿ. ಇವ ರೀ ಇವು ನಮ್ಮೂರಿ. ಈ ಕುರಿ ಇಲ್ಲಿ ಮಕ್ಕ ಆತಲ್ರಿ. ಇದ ಕುರಿ ಇಲ್ಲ ಅಂತ ಹೇಳ್ತೀವ್ರಿ ನಾವು. ಇಲ್ಲೇ ಐತಲ್ರಿ ಇಲ್ಲಿ ಮಕ್ಕ ಮಾಡ್ತೀವ್ರಿ. ಮತ್ತೆ 3 ಐತಿವಲ್ರಿ. ಇದ ಕುರಿ ಈ ಟಗರ್ ಮರಿ ಐತಲ್ರಿ ಇಲ್ಲ, ಇದು ಮರಿ ಇಲ್ಲ ಅಂತ ಹೇಳ್ತೀವ್ರಿ ಅದನ್ನ. ಏನಾದ್ರು ಗುರುತು ಸಿಂಬಲ್ ಏನಿಲ್ರಿ, ಸಿಂಬಲ್ ಇಲ್ರಿ. ಹೆಂಗೈತೆ ಹಂಗಾರಿ ಅದು.
ಹ್ಞೂ ರೀ ಅಂದಾಜ್ ಮೇಲೆ ಇದ ಕುರಿ ಇಲ್ಲ ಅಂತ ಹೇಳ್ಬಿಡ್ತೀವಿ ರೀ. ಯಾರಿಗೆ ಟ್ಯಾಲೆಂಟ್ ಬರುತ್ತೆ ಗೊತ್ತಾಗೋದು. ಈಗ ತಾಯಿ ಐತಲ್ರಿ, ತಾಯಿ ಇರ್ಲಿಲ್ಲ ಅಂದ್ರ ಆ ತಾಯಿ ಇಲ್ಲ ಮರಿದ ಅಂತ ಹೇಳ್ತೀವಿ ರೀ. ಗೊತ್ತಾಗತ್ತೆ ರೀ, ಅದು ಒಂದು ಟಾಪ್ಳಿ ಬಡಿತ ಅಂದ್ರ ಕುರಿ ಅದು ಮೇಲಿಲ್ಲ ಅಂದ್ರೆ ಅಲ್ಲಿ ಇಂಜೆಕ್ಷನ್ ಮಾಡ್ತೀವಿ ಅಲ್ಲಿ. ಅದು ಪೂರ ಮತ್ತೆ ನಾವು ಕಂಟ್ರೋಲ್ ಮಾಡ್ತೀವಿ ಮಾಡೋಟ. ಅದು ಆಗಿಲ್ಲ ಅಂದ್ರೆ ಮತ್ತೆ ಸಾಧ್ಯ ಆಗಲ್ಲ ರೀ ನಮ್ಗೆ. ಮೇನ್ ಆಗಿ ಕುರಿಗಳಿಗೆ ಏನು ಕಾಯಿಲೆ ಬರುತ್ತೆ? ಸಿಡಕ್ರಿ ಹಾರ್ಟ್ ಹೆಂಗ್ರಿ ಹಾರ್ಟ್ ಅಟ್ಯಾಕ್. ಮನ್ಸಿಗೆ ಹೆಂಗ ಮನುಷ್ಯರಿಗೆ ಹೆಂಗ್ ಹಾರ್ಟ್ ಅಟ್ಯಾಕ್ ಅದ ನೋಡ್ರಿ. ಇದಕ್ಕೆ ಭಾಳ ಹೆಚ್ಚೋಲಿ ಅಂದ್ರೆ ಅದ. ಈಗ ಭಾಳ ಮೇಯ್ತಿ ಅಂತ ತಿಳ್ಕರಿ ಎಲ್ಲಾರು ಹೊಸವಲ್ ಕುಟ್ಟಿ ಅಂದ್ ಅದಕ್ಕೆ ಒಂದು ಎಣ್ಣೆ ಬರ್ತ್ರಿ. ನೀವು ಹೆಂಗ್ ಅದು ಕುರಿ ಮೇಯಕ್ ಐತ್ರಿ ಹಂಗೆ ಹಾರ್ಟ್ ಆಗತ್ರಿ ಕುರಿ. ಅದಕ್ಕೆ ಅದು ಬಂತಂದ್ರೆ ಈ ಟೈಮ್ ಹಾಕಬೇಕ್ರಿ ಅದನ್ನ. ಈ ಟೈಮ್ ಅಂದ್ರೆ ಹಾಕಬೇಕ್ರಿ ಅದನ್ನ. ಮುಂಜಾನೆ ಎಷ್ಟು ಬೆಳಗ್ಗೆ ಸಾಯ್ತಾವ ಗೊತ್ತಿಲ್ಲ ರೇಟ್ಯಾಗ ಅವು. ಅದು 10 ಹೋಗ್ಬೋದು 20 ಹೋಗ್ಬೋದು ರೀ. ಅದು ಇರ್ತೀರಿ ಹೊಲ್ದಾಗ ಅವರು ಏನಾದ್ರೂ ಎಣ್ಣೆ ಪಣ್ಣೆ ಹೊಡಿರ್ತಾರೆ ಅಲ್ಲಿ. ಅವ್ರಿಗೆ ಗೊತ್ತಾಗಲ್ರಿ ನಮ್ಗೆ. ದೇವ್ರ ಕಾಯ್ದ ಹೊಲ್ದಾರ ಇದ್ರ ಹೇಳಿದ್ರ ನಾವು ಹೋಗಲ್ರಿ ಅದ್ರಾಗ. ಇದು ಗೊತ್ತಾಗಲ್ರಿ ನಮ್ಗೆ. ಎಣ್ಣೆ ಹೊಡೆದಾರ ಈ ಹೊಲಕ್ಕೆ ಅನ್ನೋದು ಗೊತ್ತಾಗಲ್ರಿ. ಈಗ ಹಾಕಿವಲ್ರಿ ಈ ಹೊಲಕ್ಕೆ ಎಣ್ಣೆ ಹೊಡೆದ್ರಂಗೆ ಗೊತ್ತಿಲ್ಲ ಏನಿಲ್ಲ. ಅವ್ರ ಅಲ್ಲಿ ಬೇಸನ ಈಗ ಮಾನ್ಯ ಬಂದಿ ನೋಡ್ರಿ ಈ ಹೊಲಕ್ಕೆ. ಈಗ ಬಂದು ಹಾಕಿದ್ವಿ ಈಗ ಕೇಳಿದ್ವಿ ಹಾಕ್ರಪ್ಪ ಅಂದ್ರೆ ಹಂಗ ಜೀವನ ಮಾಡಿದ್ವಿ ನೋಡ್ರಿ. ಇಲ್ಲಿ ಬಂದು ಮತ್ತೆ 2 ದಿನ ಆತ್ರಿ ಇವತ್ತು ಸೋಮವಾರಕ್ಕೆ. ಅವನು ದುಡ್ದಾನ್ರಿ ಎಲ್ಲ ಮಾಡ್ಯಾನ. ಮಂದಿ ಬೇರೆ ಕುರಿಯಾಗ ಅದಾರ್ರಿ ನಿಮ್ಮಂತ ಕುರಿಯಾಗ. ನಿಮ್ಮ ಕುರಿ ಇದ್ದು ಅಂತ ಹೇಳ್ಕಾರಿ ಸರ್. ಅವ್ರ ಕುರಿಯಾಗ ದುಡ್ದು ಮಾಡ್ಕೊಂಡ್ರ ಅಂತ ಹಂಗ್ ಮಾಡ್ಕೊಂಡ್ರ. ಹ್ಞೂ ರೀ ಕುರಿ ಅವ್ರ್ಯಾರಿಗೆ ಗುರ್ತ ಹಿಡ್ಕೋಬೇಕ್ರಿ. ಮುಂಜಾನೆ ಅದ ಅವ್ರ ಬಾಳೆ ಅವ್ರಿಗೆ ಹ್ಞೂ ಅವ್ರವ್ರ ಕೆಲಸ ಅವ್ರು. ಸರಿ ಕುರಿ ರೀ ಹೆಂಗ್ ಮೇಗ್ ಸುಣಿಕಿ ಮಾಡ್ತೀವ್ರಿ. ಹಂಗ ಕಷ್ಟಪಟ್ಟು ಬಡಿತೀವ್ರಿ ನಾವು. ಹಂಗೈತ್ ನೋಡ್ರಿ ಮೇಪುನ್ಕಿ. ಎಷ್ಟು ದುಡ್ಕಂತ ಕಷ್ಟ ಪಡ್ತೀವಿ. ಎಷ್ಟು ನುಚ್ಚು ಗಾಂಜಾಳ ನುಚ್ಚು ಕಾಳು ಅದಕ್ಕೆ ಏನು ಫುಡ್ ಹಸೆ ಮೇವು ತಪ್ಪಲಾಗಿದೆ ಎಷ್ಟ್ರ ಮತ್ತೇನಾದ್ರು ನೀವು ಫುಡ್ ಹಾಕ್ತಿವ್ರಿ. ಗಾಂಜಾಳ ರೀ, ಶೇಂಗಾದ ಎಣ್ಣೆ, ಶೇಂಗಾದ ಹಿಂಡಿ, ಕಾಳು, ಜೋಳ, ಸಜ್ಜಿ ಎಲ್ಲ ಅಂದ್ಬಿಟ್ಟು ಕುರಿ ಹಟ್ಟಿ ಇದೆಲ್ಲ ನೋಡ್ಕೊಂಡಿದ್ವಿ. ಇವಾಗ ಇದು ಟೆಂಟ್ ಹತ್ರ ಹೋಗಿ ಅವ್ರು ಲೇಟ್ ಆಗ್ತದೆ ಟೈಮು. ಸ್ವಲ್ಪ ಅಡುಗೆ ಪಡುಗೆ ಮಾಡ್ಕೊತಾರೆ, ಊಟ ಮಾಡಬೇಕು. ಬೆಳಗ್ಗೆ ಎಲ್ಲ ಕಷ್ಟಪಟ್ಟಿರ್ತಾರೆ, ಕೆಲಸ ಮಾಡಿರ್ತಾರೆ. ಬೇಗ ಊಟ ಮಾಡಿ ಆರಾಮೇ ಸ್ವಲ್ಪ ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ ಮತ್ತೆ ಹಂಗೆ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಜಾಸ್ತಿ ಮರಿ ಹೆಂಗೆ ಪಿಂಡ್ ಇರ್ತಾರೆ ಹಂಗೆ ರೇಟ್ ಜಾಸ್ತಿ ರೀ. ಇಲ್ಲಗಂದ್ರೆ ಇಲ್ರಿ ಒಯ್ತಾರ್ರಿ. ಇಲ್ಗಲ್ಲಾರು ಒಯ್ತಾರ್ರಿ, ಒಯ್ತಾರ್ರಿ ಹಳ್ಳಿಯಾರು ಅಲ್ಲೇ ಫೋನ್ ಮಾಡಿಬಿಡ್ತೀವಿ ನಾವು. ಈಗ ಮರಿ ಅದಾವು ಒಯ್ದ್ರಿ ಅನ್ನಂತ ಅವ್ರಿಗೆ ಬೈಯರ್ಲ ಇನ್ನೊಬ್ರಿಗೆ ಕೊಡ್ತೀವಿ ರೀ. ಒಯ್ದು ಶಾಂತಿಗೆ ಒಯ್ತಾರ್ರಿ ಅವರು. ಹಾಂ ರೀ ಬೇರೆಯವ್ರಿಗೆ ಒಯ್ತಾರ್ರಿ. ರೀ ನಾವು 7,000 ಕೊಟ್ಟಿವಲ್ಲ ಅವ್ರು 8,000 ಕೊಡ್ತಾರೆ. ಹೌದು. ಮೇನ್ ನಿಮ್ಗೆ ಬಹಳ ಹತ್ರ ಇರುವಂತ ಸಂತೆ ಯಾವುದು? ಅಮ್ಮಿನಗಡೆ ಐತೆ. ಅಮ್ಮಿನಗಡೆ ಸಂತೆ ಶನಿವಾರ ಆಗತ್ತೆ ನೋಡಿ. ನಿನ್ನೆ ಹೋಗಿದ್ರಿ? ಏನು ಹೋಗಿಲ್ರಿ. ಒಕ್ಕಿವ್ರಿ ಒಂದು ವಾರ ಬಿಟ್ಟು ಒಂದು ವಾರ ಒಕ್ಕಿವ್ರಿ. ಒಕ್ಕಿವ್ರಿ ಇದು ಆ ಥರ ಹೋಗೋದ ನಡೆಯವ ಕಟಕ್ರ ಪರಿಚಯ ಇರ್ತಾರಲ್ರಿ ಅವರು. ಪರಿಚಯದ ಕಡೆ ಅವ್ರಿಗೆ ತೊಗೊಂಡು ಅವ್ರು ಲಾಭದ ಮ್ಯಾಗ ಬಿಟ್ಬಿಡ್ತಾರೆ ಅವರು. ನಮ್ಗೊಂದು ವಾರ ಉದ್ರಿ ಇರ್ತಾರೆ ಅವರು. ಅವ್ರಿಗೆ ಅವ್ರಿಗೆ ಚಲೋ ಲಾಭ ಐತ್ರಿ. ಅವ್ರು ಮಾರ್ಕೊಂಡು ನಿಮ್ಗೆ ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಬಿಡ್ತಾರೆ ಅವ್ರಿಗೆ. ಹಂಗನು ಬಿಡ್ರ ಹಂಗನು ಎತ್ತಕೊಂಡು ಹೋಗಾರ ಅದಾರ ಇಲ್ಲಿ. ಒಂದು ಮನೆಯಲ್ಲಿ ಏನೇನು ಬೇಕಾಗುತ್ತೆ? ಮರಿ ಕಾಳು, ಗಾಂಜಾಳ ನುಚ್ಚು, ಜೋಳ, ಅಕ್ಕಿ, ಒಟ್ಟು ಹಾಸಿಗೆ ಬೇರೆ ದೂರದಿಂದ ನೋಡ್ತಾ ಇರ್ತಾರೆ ವಿಡಿಯೋಸು. ಅವ್ರಿಗೆ ಗೊತ್ತಾಗಲಿ ಹೆಂಗಿರುತ್ತೆ ಅಂತ. ಇದು ಅಡಿಗೆ ಮಾಡ್ಕೊಳಕ? ಅಡಿಗೆ ಮಾಡೋದು ಜೋಳ ಅಂದ್ರೆ ಇದು ಇಟ್ಟು ಮಾಡ್ಕೊಂತೀರಿ? ನುಚ್ಚು ಸಂಗಟಿ ಮಾಡ್ಕೊಂತ ಸಂಗಟಿ ಮಾಡ್ಕೊಳಕ್ಕೆ ಕೊಡು. ಎಣ್ಣೆ ಕೊಡು. ಎಲ್ಲಿದ ಸ್ವಲ್ಪ ಕೊಡು. ಕಡಿಗೆ ಅದ ಎಣ್ಣೆ. ಈ ಕುರಿಗೆ ಏನಾದ್ರು ಇದು ಸಿಡಕಿಲ್ಲ ಎಣ್ಣೆ ಎದುರಿರ್ತಾವಲ್ಲ ಅದಕ್ಕೆ. ಇಂಡಸ್ಟ್ಯಾನ್ ಅಂತ ಇದೆ. ಇದನ್ನ ಹಾಕ್ಬಿಟ್ರೆ ಅದು ಎದುರೋದಿಲ್ಲ, ಆರಾಮಾಗುತ್ತೆ. ಆಮೇಲೆ ಚೆನ್ನಾಗಿ ಊಟ ಮಾಡುತ್ತೆ, ತಿನ್ನುತ್ತೆ. ಇವೆಲ್ಲ ಅದಕ್ಕೆ ಟಾನಿಕ್. 1 ತಾಸಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವೆಲ್ಲ ಎಮರ್ಜೆನ್ಸಿ ಗೊತ್ತಾ? ಇವೆಲ್ಲ ಎಮರ್ಜೆನ್ಸಿ. ಪ್ರತಿಯೊಬ್ಬ ಕುರಿ ಮೇಯಿಸ್ತಾ ಇರ್ತಾರಲ್ಲ ಅಂಥವ್ರು ಇಂಥವು ಇಟ್ಕೊಬರ್ಬೇಕು. ಇವಾಗ ಯಾರಾದರೂ
ಕುರಿಗಳನ್ನ ಸಾಕ್ತೀರಂತಂದ್ರೆ ಇವೆಲ್ಲ ನೋಡ್ರಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮೇಂಟೈನ್ ಮಾಡಿರಿ. ಕುರಿಗಳಿಗೆ ಏನೂ ಆಗೋದು, ಎಮರ್ಜೆನ್ಸಿ ನೀವು ಔಷಧಿ ಹಾಕ್ಬಿಟ್ರೆ ಅದು ಆರಾಮಾಗಿಬಿಡ್ತೈತಿ, ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಕುರಿಗೆ. ಹಿಂಗೆಲ್ಲ ಮೆಡಿಕಲ್ ಕಿಟ್ಟು, ಹಾಸಿಗೆ, ಆಮೇಲೆ ಸ್ವೆಟರು, ಇಂಥ ಎಲ್ಲ ಮೇನ್ ಬೇಕಾಗುವಂಥ ಕೆಲವೊಂದು ವಸ್ತುಗಳನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಅಚ್ಚಾ, ಇದು ಅರಿಶಿನ ರೋಗ